ನಮಸ್ಕಾರ ಸ್ನೇಹಿತರ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 19 ಮತ್ತು 20ನೇ ಕಂತಿನ ಹಣದ ಕುರಿತು ಫೈನಲಿ ಸರ್ಕಾರದ ಕಡೆಯಿಂದ ನಿಮ್ಮೆಲ್ಲ ಮಹಿಳೆಯರಿಗೆ ಬೆಳ್ಳಂಬೆಳಗ್ಗೆ ಭರ್ಜರಿ ಗುಡ್ ನ್ಯೂಸ್ ಆದರೆ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿರುವಂತಹ ಭರ್ಜರಿ ಗುಡ್ ನ್ಯೂಸ್ ಏನು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೊಡೋ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬು ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಗೃಹಲಕ್ಷ್ಮಿ 19 ಮತ್ತು 20ನೇ ಕಂತಿನ ಹಣಕ್ಕಾಗಿ ಈಗ ಎಲ್ಲ ಮಹಿಳೆಯರು ಕಾಯ್ತಿದ್ದಾರೆ. ಯಾಕಂದರೆ ಈಗ ನಿಮಗೆ ಪೆಂಡಿಂಗ್ ಇರುವಂಥದ್ದು ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ 19 ಮತ್ತು 20ನೇ ಕಂತಿನ ಹಣ. ನೆಕ್ಸ್ಟು ಈಗ ಮೇ ತಿಂಗಳಲ್ಲಿಂದ ಗೃಹಲಕ್ಷ್ಮಿ 21ನೇ ಕಂತಿನ ಹಣ ಈ ರೀತಿಯಾಗಿ ಕೊಟ್ಕೊತ ಹೋದರೆ ಕರೆಕ್ಟಾಗಿರುತ್ತೆ. ಈಗ ನಿಮಗೆ ಸರ್ಕಾರದವ್ರು ಪೆಂಡಿಂಗ್ ಇಟ್ಕೊಂಡಿರೋದು ಬಂದುಬಿಟ್ಟು 19 ಮತ್ತು 20ನೇ ಕಂತಿನ ಹಣ. ಸ್ನೇಹಿತರೆ, ಮೊದಲನೇದಾಗಿ 19ನೇ ಕಂತಿನ ಹಣದ ಕುರಿತು ಮಾತನಾಡೋಣ, ಯಾವಾಗ ಹಣ ಜಮಾ ಆಗುತ್ತಂತ. ಮತ್ತೆ ಗೃಹಲಕ್ಷ್ಮಿ ಯೋಜನೆ 20ನೇ ಕಂತಿನ ಹಣದ ಕುರಿತು ಮಾತನಾಡೋಣ. ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣದ ಕುರಿತು ಸರ್ಕಾರದವರು ಕೊಟ್ಟಿರುವಂತಹ ಅಪ್ಡೇಟ್ ಏನಂದರೆ, ಮಹಿಳೆಯರಿಗೆ ಅವ್ರು ಹೇಳ್ತಿರುವಂಥದ್ದು ಏನಂದರೆ, ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಅಂದರೆ ಫೆಬ್ರವರಿ ತಿಂಗಳಿನ ಹಣ. ಅಂದರೆ ಫೆಬ್ರವರಿ ತಿಂಗಳಿನ ಹಣ ನಿಮ್ಗೆ ಯಾವಾಗ ಬಂದು ಜಮಾ ಆಗಬೇಕಿತ್ತು, ಮಾರ್ಚ್ನಲ್ಲಿ ಜಮಾ ಆಗಬೇಕು. ಗೃಹಲಕ್ಷ್ಮಿದು ಇರುವಂತಹ ಪ್ರೋಸೆಸ್ಸೇ ಇದೇ ರೀತಿ. ಡಿಸೆಂಬರ್ದು ಜನವರಿಯಲ್ಲಿ ಜಮಾ ಮಾಡಬೇಕು, ಜನವರಿದು ಫೆಬ್ರವರಿಯಲ್ಲಿ ಜಮಾ ಮಾಡಬೇಕು, ಫೆಬ್ರವರಿದು ಮಾರ್ಚ್ನಲ್ಲಿ ಜಮಾ ಮಾಡಬೇಕು. ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಫೆಬ್ರವರಿ ತಿಂಗಳಿನ ಹಣ, ಮಾರ್ಚ್ನಲ್ಲೇ ಹಣ ಜಮಾ ಆಗಬೇಕಿತ್ತು. ಇವತ್ತು ದಿನಾಂಕ ಬಂದು ಏಪ್ರಿಲ್ 9. ನಿಮಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಆದರೆ ಜಮಾ ಆಗಿಲ್ಲ. ಈಗ ನೀವೆಲ್ಲರೂ ಪ್ರಶ್ನೆ ಮಾಡೇ ಮಾಡ್ತೀರಾ, ಯಾಕೆ ನಮಗಿನ್ನೂ 19ನೇ ಕಂತಿನ ಹಣ ಬಂದಿಲ್ಲ, ನಿಮಗೆ ಜಮಾ ಮಾಡಿ ಅಂತ. ಅದಕ್ಕೆ ಈಗ ಸರ್ಕಾರದವರು ಏನು ಹೇಳ್ತಿದ್ದಾರೆ ಅಂದರೆ, ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನಾವು ಆಲ್ರೆಡಿ 2500 ಕೋಟಿ ನಮಗೆ ವರ್ಗಾವಣೆ ಆದರೆ ಆಗಿದೆ ಹಣಕಾಸು ಇಲಾಖೆಯಿಂದ. ನಮ್ಮ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಆದರೆ ಬಂದು ತಲುಪಿದೆ. ಈಗ ನಿಮ್ಮ ಖಾತೆಗಳಿಗೆ DBT ಮುಖಾಂತರ ಪುಷ್ ಮಾಡೋದು ಅಷ್ಟೇ ಬಾಕಿ ಇದೆ. ಮಹಿಳೆಯರ ಖಾತೆಗಳಿಗೆ ನಮ್ಮ ಕರ್ನಾಟಕದ 31 ಜಿಲ್ಲೆಯ ಫಲಾನುಭವಿಗಳಿಗೂ ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಆದರೆ ನಾವು ಜಮಾ ಮಾಡ್ತೀವಿ. ಆಲ್ರೆಡಿ ನಮಗೆ ಹಣಕಾಸು ಇಲಾಖೆಯಿಂದ ಹಣ ಬಂದಿದೆ. 19ನೇ ಕಂತಿನ ಹಣ ಮಹಿಳೆಯರಿಗೆ ಜಮಾ ಮಾಡೋದಕ್ಕೆ ಹಣಕಾಸು ಇಲಾಖೆಯಿಂದ ನಮ್ಮ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿದೆ. ನಿಮಗೆ ಇದೇ ಏಪ್ರಿಲ್ 10ನೇ ತಾರೀಕಿಂದ ಏಪ್ರಿಲ್ 15ನೇ ತಾರೀಕು ಒಳಗಡೆ ನಿಮ್ಮ ಎಲ್ಲರ ಖಾತೆಗಳಿಗೂ ಹಣ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಎಲ್ಲ ಮಹಿಳೆಯರಿಗೂ 1,32,00,000 ಫಲಾನುಭವಿಗಳಿಗೂ ಒಂದೇ ಸರಿ ಅಮೌಂಟ್ ಆದರೆ ಜಮಾ ಮಾಡೋದಕ್ಕಾಗಲ್ಲ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದರಿಂದ 10ನೇ ತಾರೀಕಿಂದ ಹಣ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. 15ನೇ ತಾರೀಕು ಒಳಗಡೆ ನಿಮ್ಮೆಲ್ಲರಿಗೂ 19ನೇ ಕಂತಿನ ಹಣ ಕ್ಲಿಯರ್ ಆಗುತ್ತೆ. ಇದು ಸುದ್ದಿಗಾರರೊಂದಿಗೆ ಮಾತನಾಡಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಅಧಿಕೃತವಾದ ಮಾಹಿತಿ ಕೊಟ್ಟಿರುವಂಥದ್ದು. ಇದು ಕ್ಲಿಯರ್ ಆಯಿತು. ಈಗ 19ನೇ ಕಂತಿನ ಹಣದ್ದು ನಿಮ್ಮೆಲ್ಲರಿಗೂ ಕ್ಲಿಯರ್ ಆಗಿದೆ. ಈಗ 20ನೇ ಕಂತಿನ ಹಣದ ಕುರಿತು ಬರೋಣ. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಆದರೆ ನಿಮ್ಮ ಖಾತೆಗಳಿಗೆ ಜಮಾ ಆಗಬೇಕಾಗಿರುವಂತಹ ತಿಂಗಳು ಬಂದ್ಬಿಟ್ಟು ಏಪ್ರಿಲ್ ತಿಂಗಳು. ಯಾವ ರೀತಿ ಏಪ್ರಿಲ್ ತಿಂಗಳಲ್ಲಿ ನಿಮ್ಗೆ ಹಣ ಬರಬೇಕು 20ನೇ ಕಂತಿನ ಹಣ ಅಂದರೆ, ಇದು ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಅಂದರೆ ಮಾರ್ಚ್ ತಿಂಗಳಿನ ಹಣ. ರೂಲ್ಸ್ ಪ್ರಕಾರ ಅವ್ರು ನಿಮ್ಗೆ ಯಾವಾಗ ಜಮಾ ಮಾಡಬೇಕು, ಏಪ್ರಿಲ್ ತಿಂಗಳಿನಲ್ಲಿ ಜಮಾ ಮಾಡಬೇಕು. ಆದ್ದರಿಂದ ಈಗ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿರುವಂಥದ್ದು ಏನಂದ್ರೆ, ಮಹಿಳೆಯರು ಇದೇ ತಿಂಗಳು 30ನೇ ತಾರೀಕು ಏಪ್ರಿಲ್ 30ನೇ ತಾರೀಕು ಒಳಗಡೆ ನಮಗೆ ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಜಮಾ ಮಾಡಿ ಅಂತ ಒತ್ತಾಯ ಮಾಡ್ತಿದ್ದಾರೆ. ಈ ಒಂದು ಏಪ್ರಿಲ್ 30ನೇ ತಾರೀಕು ಒಳಗಡೆ ಎಲ್ಲ ಮಹಿಳೆಯರ ಖಾತೆಗಳಿಗೆ ಹಣ ಆದರೆ ಜಮಾ ಮಾಡಿದ್ದಾರೆ ಅಂದರೆ ನೆಕ್ಸ್ಟ್ ತಿಂಗಳಿಂದ ಕರೆಕ್ಟಾಗಿ ಆ ಕಂತಿನ ಹಣ ಅವಾಗ ಬಂದು ಜಮಾ ಆಗುತ್ತೆ. ಈಗ ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಆದರೆ ಸ್ನೇಹಿತರೆ ನಿಮ್ಮ ಖಾತೆಗಳಿಗೆ ಬಂದು ಇದೇ ತಿಂಗಳು ಮುಕ್ತಾಯದೊಳಗಡೆ ನಿಮ್ಮ ಖಾತೆಗಳಿಗೆ ಜಮಾ ಆಗಲೇಬೇಕು. ಯಾಕಂದರೆ ಈಗ ನೋಡಿ, ಗೃಹಲಕ್ಷ್ಮಿ ಯೋಜನೆ ನೆಕ್ಸ್ಟ್ ಮೇ ತಿಂಗಳಿಂದ ಕರೆಕ್ಟಾಗಿ ಹಣ ಜಮಾ ಮಾಡ್ಕೊತ ಹೋಗ್ಬೋದು. ಮೇ ತಿಂಗಳಲ್ಲಿ 21ನೇ ಕಂತಿನ ಹಣ, ಮತ್ತು ಜೂನ್ ತಿಂಗಳಲ್ಲಿ 22ನೇ ಕಂತಿನ ಹಣ, ಜುಲೈ ತಿಂಗಳಲ್ಲಿ 23ನೇ ಕಂತಿನ ಹಣ. ಈ ರೀತಿಯಾಗಿ ತಿಂಗಳ ಕರೆಕ್ಟಾಗಿ ಒಂದೊಂದು ತಿಂಗಳದೇ ಹಣ ಜಮಾ ಮಾಡ್ಕೊಳ್ತಾ ಹೋದರೆ ಮಹಿಳೆಯರಿಗೂ ಕನ್ಫ್ಯೂಸ್ ಆಗಲ್ಲ, ಯಾವ್ಯಾವ ಕಂತು ಯಾವಾಗ ಕೊಡ್ತಿದ್ದಾರೆ ಅನ್ನುವಂಥದ್ದು. ಈಗ ಕನ್ಫ್ಯೂಸ್ ಆಗೋಗಿರ್ತಾರೆ, ಒಂದು ತಿಂಗಳಲ್ಲಿ 2 ಕಂತು ಬರುತ್ತೆ, ಒಂದು ತಿಂಗಳಲ್ಲಿ ಅಮೌಂಟೇ ಬರಲ್ಲ, ಈ ರೀತಿಯಾಗೆಲ್ಲ ಕನ್ಫ್ಯೂಸ್ ಆಗ್ತಿರ್ತಾರೆ. ಅದರಿಂದ ಸರ್ಕಾರದ ಕಡೆಯಿಂದ ಈ ಒಂದು ಕ್ಲಾರಿಫಿಕೇಶನ್ ಆದರೆ ನಿಮ್ಮೆಲ್ಲರಿಗೂ ಸಿಗ್ತಿರುವಂಥದ್ದು ಸ್ನೇಹಿತರೆ. ಇದು ಸದ್ಯಕ್ಕೆ ಇರುವಂತಹ ಅಪ್ಡೇಟ್ಸು. ಗೃಹಲಕ್ಷ್ಮಿ 18ನೇ ಕಂತಿನ ಹಣ ಯಾರಿಗೆ ಪೆಂಡಿಂಗ್ ಇದೆಯೋ ನಿಮಗೂ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ನಿಮಗೂ ಇದೇ 15ನೇ ತಾರೀಕು ಒಳಗಡೆ ಕ್ಲಿಯರ್ ಮಾಡ್ತಾರಂತೆ ಸ್ನೇಹಿತರೆ. ಇದು ಸದ್ಯಕ್ಕೆ ಅಪ್ಡೇಟು.
ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಇದೇ ತಿಂಗಳಲ್ಲಿ ಬೇಕಾ ಬೇಡವಾ ಅನ್ನುವಂಥದ್ದನ್ನು ನೀವು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. 19ನೇ ಕಂತಿನ ಹಣ ಅಂತೂ ಪಕ್ಕ ಈ ತಿಂಗಳಲ್ಲಿ ಬಂದೇ ಬರುತ್ತೆ. 20ನೇ ಕಂತಿನ ಹಣ ಕೂಡ ನಿಮಗೆ ಬೇಕಾ ಬೇಡವಾ, ನಿಮ್ಗೆ ಹಣ ಬೇಕು ಅನ್ನೋದಾದರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ಇದೇ ತಿಂಗಳಲ್ಲಿ 20ನೇ ಕಂತಿನ ಹಣ ಬೇಕು ಅಂತ ಹೇಳಿ. ಮತ್ತು ನಿಮ್ಗೆ ಹಣ ಬೇಡ ಅನ್ನೋದಾದರೆ 20ನೇ ಕಂತಿನ ಹಣ ಈ ತಿಂಗಳಲ್ಲಿ ಬೇಡ, ನಮಗೆ ಮೇಲೆ ಬೇಕು ಅನ್ನೋದಾದರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ಹಣ ನಮಗೆ ಈ ತಿಂಗಳಲ್ಲಿ ಬೇಡ ಅಂತ ಹೇಳಿ.